ಟೆಂಡರ್ಗಳನ್ನ ಕರೆಯಲಾಗಿದೆ ಅಂತ ಹೇಳ್ತಾರೆ. ಎಲ್ಲಿ ಮಾನ್ಯ ಅಧ್ಯಕ್ಷ ಟೆಂಡರ್ ಕರೆದಿರು ಹೇಳಿ ನೋಡ. ಅವರು ಗ್ರಾಮೀಣ ಪಥದ ರಸ್ತೆಗಳು ಎಲ್ಲಿ ಟೆಂಡರ್ ಆಗಿದೆ ಅಂತ ಹೇಳಿ ನೋಡ. ಒಂದೊಂದು ವಿಧಾನಸಭಾ ಕ್ಷೇತ್ರಗಳಿಗೆ 50-50 ಕಿಲೋಮೀಟರ್ ಕೊಡ್ತೀರಿ ಅಂತೆಲ್ಲ ಬಜೆಟ್ ನಲ್ಲಿ ಹೇಳಿದ್ರು, ನಂಗೆ ಗೊತ್ತಿದೆ. ಹಳೆಯ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗಳನ್ನ ಇದರಲ್ಲಿ ಪ್ರಗತಿ ಪಥ ಯೋಜನೆಯಲ್ಲಿ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಎಲ್ಲದಕ್ಕೆ ಹಣ ಇಟ್ಟಿದ್ದಾರೆ, ಎಲ್ಲಿ ಟೆಂಡರ್ ಆಗಿದೆ ನೋಡೋಣ ಹೇಳಿ. ಯಾವ ಕ್ಷೇತ್ರದಲ್ಲಿ ಆಗಿದೆ ಹೇಳಿ ನೋಡೋಣ. ಅಂದ್ರೆ ನಿಮಗೆ ಇದು ಪರಿಸ್ಥಿತಿ. ಇಂಥ ಅಭಿವೃದ್ಧಿ ಚಟುವಟಿಕೆಗಳು ಎಲ್ಲಾಗಿದೆ, ಆಮೇಲೆ ಉತ್ತರ ಕೊಡ್ಬೇಕಾರೆ ಹೇಳಿ. ಇದು ಕುತೂಹಲಿ ಆಮೇಲೆ ಆಯ್ತು ಕೊಡಬೇಡಿ ಸರ್. ಈಗ ನಾನು ಹೇಳ್ತೀನಿ ಕೇಳಿ, ನಮ್ಮ ಜಿಲ್ಲೆಯೊಳಗಾಗಿದೆ. ಪಥ 8ನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಇಂದ ವಿಳಂಬ ಆಗಿರೋದ್ರಿಂದ ಅದು ನಾವು ಮಾಡ್ಲಿಕ್ಕಾಗಿಲ್ಲ. ಕೊಟ್ಟಿದ್ದೀವಿ ಕೇಳಿ, ಬಹಳಷ್ಟು ಜನ ಶಾಸಕರು ಆಗ್ಲೇ ಲಿಸ್ಟ್ ಕೊಟ್ಟಿದ್ದಾರೆ. ಅದು ಒಂದು ಟೆಂಡರ್ ಆಗಿಲ್ಲ. ಆದ್ರೆ ಕಲ್ಯಾಣ ಪಥದ್ದು 1000 ಕೋಟಿ ರೂಪಾಯಿದು 8ನೇ ತಾರೀಕು ಅನುಷ್ಠಾನಕ್ಕೆ ಬರೋದು. ಅಂತ ಹೇಳಿಲ್ಲ, ಟೆಂಡರ್ ಆಗಿಲ್ಲ ಅಂತ ಹೇಳ್ತಾ ಇದೀನಿ. ರಾಜ್ಯಪಾಲರ ಭಾಷಣದಲ್ಲಿ ಟೆಂಡರ್ ಕರೆಯಲಾಗಿದೆ ಅಂತ ಹೇಳಿದಿರಿ. ಟೆಂಡರ್ ಸರ್ ನೀವು ಶಾಸಕರ ಹತ್ರ ಯಾರೊಬ್ರು ಬಂದು ನಿಮ್ಗೆ ಯಾವ ರಸ್ತೆ ಅಂತ ಕೇಳಿರ್ಬೇಡಿ. ಅಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ನೀವು ನಾನು ನಿಮ್ಮ ಹತ್ರ ಚರ್ಚೆನೆ ಮಾಡಿದ್ದೀನಿ. ನೀವು ಅದರ ಅರಡಲ್ಸ್ ಏನು ಅನ್ನೋದು ನಂಗೆ ಹೇಳಿದಿರಿ. ನಾನು ಆ ಯೋಜನೆ ಇಲ್ಲ ಅಂತ ಹೇಳಿಲ್ಲ. ಆ ಯೋಜನೆ ನೀವು ಹೇಳಿದ ನಂತರ ಟೆಂಡರ್ ಆಗಿಲ್ಲ ಅಂತ ನನ್ನ ವಾದ. ಯೋಜನೆ ಇದೆ ಅನ್ನೋದು ನಾನು ಒಪ್ತೇನೆ. ನೀವು ಟೆಂಡರ್ ಮಾಡಿಲ್ಲ, ನಮ್ಮ ಹತ್ರ ಇನ್ನು ಪಟ್ಟಿನ ಫೈನಲ್ ಆಗಿಲ್ಲ ಅಂತಂದ್ರೆ ಟೆಂಡರ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಸರ್ಕಾರ ಅಭಿವೃದ್ಧಿ ಯೋಜನೆಗಳನ್ನ ಯಾವ ರೀತಿ ನಿಧಾನವಾಗಿ ಕಡಿಮೆ ಮಾಡ್ತಾ ಇದೆ ಅನ್ನುವಂಥದ್ದು ನಮ್ಮೆಲ್ಲರ ಅನುಭವಕ್ಕೆ ಬಂದಿದೆ. ಮಾನ್ಯ ಜ್ಞಾನೇಂದ್ರ ಅವರು ಒಂದು ಚುಕ್ಕಿ ಗುರುತಿನ ಪ್ರಶ್ನೆ ಕೇಳಿದಂಗೆ ಈಗ ಸಿಗ್ತದೆ. ಅವ್ರು ಕೇಳಿದ್ರೆ ನಿಮ್ ಸರ್ಕಾರ ಉತ್ತರ ಕೊಟ್ಟರು. ಏನು, ಹೈನುಗಾರಿಕೆನಲ್ಲಿ ರೈತರ ಪ್ರೋತ್ಸಾಹ ಧನ ಎಷ್ಟು ಬಾಕಿ ಇದೆ 2024 ನಂತರ ಅಂತ ಸರ್ಕಾರ ಉತ್ತರ ಕೊಟ್ಟಿರೋದಿದೆ. ಸಾಮಾನ್ಯ ವರ್ಗದ ಹಾಲು ಉತ್ಪಾದಕರಿಗೆ ಈವರೆಗೆ 5 ತಿಂಗಳಿಗೆ 606 ಕೋಟಿ ರೂಪಾಯಿಯನ್ನ ಬಾಕಿ ಇಟ್ಟಿದೆ ಅಂತ ಹೇಳ್ತಿದ್ದಾರೆ. 609 ಕೋಟಿ ರೂಪಾಯಿಯನ್ನ ಬಾಕಿ ಇಟ್ಟಿದ್ದೀವಿ. ಪರಿಶಿಷ್ಟ ಜಾತಿ ವರ್ಗದ ಹಾಲು ಉತ್ಪಾದಕರಿಗೆ 6.85 ಕೋಟಿ ರೂಪಾಯಿಯನ್ನ ನಾವು ಬಾಕಿ ಇಟ್ಟಿದ್ದೀವಿ ಅಂತ ಸರ್ಕಾರ ಹೇಳುತ್ತೆ. ಯಾವುದನ್ನ ಯಡಿಯೂರಪ್ಪನವರು ಪರ್ ಲೀಟರ್ಗೆ 2 ರೂಪಾಯಿ ಅಂತ ಘೋಷಣೆ ಮಾಡಿ ನಂತರ ಅದು 5 ರೂಪಾಯಿ ತನಕ ಬಂದಿತ್ತು. ಅದರ ಪ್ರೋತ್ಸಾಹಧನವನ್ನ ಇವತ್ತಿನ ತನಕ ಸರ್ಕಾರ ಕೊಡ್ಲಿಲ್ಲ. 600 ಕೋಟಿ ರೂಪಾಯಿ ಬಾಕಿ ಇದೆ. ಹೈನುಗಾರಿಕೆಯನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಒಂದ್ ಕಡೆ ಭಾಷಣ ಮಾಡ್ತಾ ಆ ರೈತರಿಗೆ ಏನು ಹೈನುಗಾರಿಕೆನಲ್ಲಿ ಸಬ್ಸಿಡಿ ಕೊಡಬೇಕಾಗಿತ್ತು, ಪ್ರೋತ್ಸಾಹಧನ ಕೊಡಬೇಕಾಗಿತ್ತು, 600 ಚಿಲ್ಲರೆ ಕೋಟಿ ಅನುದಾನವನ್ನ ಬಾಕಿ ಇಟ್ಟು ಇದು ಬಹಳ ಒಳ್ಳೆಯ ಸರ್ಕಾರ ಅಂತ ನೀವು ಹೇಳಿಸ್ತೀರಿ ಅಂತಂದ್ರೆ ಬಹಳ ಆಶ್ಚರ್ಯ ಆಯ್ತು ನನಗೆ. ಏನು, ರಾಜ್ಯಪಾಲರ ಭಾಷಣದಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿನವರು ಶಬಾಷ್ಗಿರಿ ಕೊಟ್ಟಿದ್ದಾರೆ ಅಂತ ಅದನ್ನ ಅವ್ರು ಹೇಳಿದ್ದಾರೆ. ಇಲ್ಲಿ ಮುಂದೆ ಜಯಚಂದ್ರನ್ ಉಲ್ಲೇಖ ಮಾಡಿದ್ರು. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಏನ್ ಹೇಳಿದ್ದಾರೆ, ಶೈನಿಂಗ್ ಎ ಲೈಟ್ ಇನ್ ದ ಡಾರ್ಕ್ನೆಸ್ ಅಂತೇಳಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಹೇಳಿದ್ರಂತೆ. ನಮ್ಮೂರಿನಲ್ಲಿ ಯಾರ್ಯಾರೋ ನಾನು ಭಾರಿ ಸಾಧನೆ ಮಾಡಿದ್ದೀನಿ, ಭಾರಿ ಅಭಿವೃದ್ಧಿ, ಭಾರಿ ಪರಿವರ್ತನೆ ಮಾಡಿದ್ದೀನಿ ಅಂತೇಳಿ ಗೌರವ ಡಾಕ್ಟರೇಟ್ಗಳು ತಗೊಂಡ್ಬರ್ತಾರೆ ಮಾನ್ಯ ಅಧ್ಯಕ್ಷರೇ. ಆ ಗೌರವ ಡಾಕ್ಟರೇಟ್ ತಗೊಂಡ್ಬರೋರಿಗೆ ಯೂನಿವರ್ಸಿಟಿ ಯಾವುದು ಅಂತಾನೂ ಗೊತ್ತಿರಲ್ಲ, ಮತ್ತು ಯಾವ್ದಕ್ಕೆ ಕೊಟ್ಟಿದ್ದೀವಿ ಅಂತ ಅವನಿಗೂ ಗೊತ್ತಿಲ್ಲ, ಜನರಿಗೂ ಗೊತ್ತಿಲ್ಲ. ಈ ಹಂಗಿದು ಸರ್ಕಾರಕ್ಕೆ ಕೊಟ್ಟಿರುವಂತ ಈ ಪ್ರಶಸ್ತಿ ಹಂಗಿದೆ, ಗೌರವ ಡಾಕ್ಟರೇಟ್ ಇದ್ದಂಗೆ. ಯಾವ್ದಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಇಲ್ಲ, ಯಾರು ಕೊಟ್ಟಿದ್ದಾರೆ ಅನ್ನೋಂತ ಗೌರವ ಡಾಕ್ಟರೇಟ್ ಹಂಗಿದೆ ಪರಿಸ್ಥಿತಿ. ಏನಕ್ಕೆ ಇಲ್ಲಿ ಪರಿಸ್ಥಿತಿ ಗೊತ್ತು, ಅಭಿವೃದ್ಧಿ ಏನಾಗಿದೆ ಅಂತ ಗೊತ್ತು. ಬೆಂಗಳೂರಿನಲ್ಲಿ ಯಾವ ಪರಿಸ್ಥಿತಿ, ರಸ್ತೆಗಳಲ್ಲಿ ಓಡಾಡ್ಲಿಕ್ಕೆ ಆಗ್ತಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಿದೆ. ಇಂಥ ಸಂದರ್ಭದಲ್ಲಿ ಭಾರಿ ಒಳ್ಳೇದಾಗಿದೆ ಅನ್ನೋದನ್ನ ಈ ಸರ್ಕಾರ ಹೇಳುತ್ತೆ ಅಂತಂದ್ರೆ ಗೊತ್ತಾಗ್ತೈತೆ ನಮ್ಗೂ. ಯಾವ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ತಗೊಂಡಿದ್ದಾರೆ ಅಂತ ಯಾವಾಗ ಗೊತ್ತಾಗ್ತೈತೆ ಅಂದ್ರೆ ಅವನು ಯಾವುದೋ ಒಂದು ಹೋಟ್ಲಲ್ಲಿ ಒಂದು ಫಂಕ್ಷನ್ ಕರೀತಾರೆ, ಡಿನ್ನರ್ ಪಾರ್ಟಿ, ಅಲ್ಲಿ ಗೊತ್ತಾಗ್ತೈತೆ ಅವನಿಗೆ ಡಾಕ್ಟರೇಟ್ ಬಂದಿದೆ ಅಂತೇಳಿ. ಅವನು ಎಷ್ಟು ಓದಿದ್ದಾನೆ ಅಂತ ನೀವು ಕೇಳಿದ್ರೆ 7ನೇ ಕ್ಲಾಸ್ ಓದಿರಲ್ಲ, 6ನೇ ಕ್ಲಾಸ್ ಓದಿರಲ್ಲ. ಡಾಕ್ಟರೇಟ್ ಅದು ದೊಡ್ಡ ಸಮಾರಂಭ. ಅಲ್ಲಿಂದ ಯಾರೋ ಒಬ್ಬ ಬರ್ತಾನೆ, ಅವನು ವೈಟ್ ಇರ್ತಾನೆ ಅನ್ನೋದಕ್ಕೋಸ್ಕರ ಅದಕ್ಕೆ ಒಂದು ಬೆಲೆ ಅವರೇ ಕಟ್ಕೊಂತಾರೆ. ಅವ್ನು ಅಂದ್ರೆ ಬ್ರಿಟಿಷರು ಯಾರೋ ಒಂದು ಆ ಕಡೆ ಎಲ್ಲಿಂದ ಅವನು ಯಾವ ಇರಲ್ಲ ಅವರು
ಒಂದು ಕೊಡ್ತಾರೆ ಅದಕ್ಕೆ. ಅದ್ರ ಬೆಲೆ 2 ಲಕ್ಷ 3 ಲಕ್ಷ 5 ಲಕ್ಷ ಎಷ್ಟೋ ಇದೆ ಗೊತ್ತಿಲ್ಲ ನನಗೆ. ಇದು ಡಾಕ್ಟರೇಟ್ಗಳ ಒಂದು ಜಾಲ ಈ ಸುನೀಲ್ ಹೇಳೋ ರೀತಿ ಅದೇ ರೀತಿ ಕಾಣಿಸ್ತಾ ಇದೆ ಇದನ್ನು. ಮಾನ್ಯ ಅಧ್ಯಕ್ಷರೇ ಈ ರೀತಿ ಗೌರವ ಡಾಕ್ಟರೇಟ್ಗಳನ್ನ ಈ ಸರ್ಕಾರ ತೆಗೆದುಕೊಳ್ಳಬಾರದು. ಒಂದು ಜವಾಬ್ದಾರಿಯುತವಾದಂತ ಸರ್ಕಾರ ಕೇಂದ್ರ ಸರ್ಕಾರ ನಿಮ್ದೆ ಸುನೀಲ್ ಅವರೇ. ನಂದು ಮಾಹಿತಿಗೋಸ್ಕರ ನಂದು ನಿಮಗೆ ರೆಪ್ರೆಸೆಂಟೇಟಿವ್ ಬಂದಿದ್ರ ಇಲ್ವಾ? ತಪ್ಪಾಗಿ ಮಾತಾಡ್ತೀರಿ. ಮಾನ್ಯ ಅಧ್ಯಕ್ಷರೇ, ಅನುದಾನ ಗುತ್ತಿಗೆದಾರರು ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮಗೆ ಹಣ ಬಿಡುಗಡೆ ಮಾಡಿ ಅಂತ ಹೇಳಿದರು. ನಾವು ಶಾಸಕರು ಎಲ್ಲರೂ ಕೂಡ ಬೇರೆ ಬೇರೆ ಮಂತ್ರಿಗಳ ಹತ್ರ ಹೋಗಿ ಅನುದಾನ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ನಮಗೆ ಅನುದಾನ ಕೊಡಬೇಕು ಅಂತ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಸರ್ಕಾರ ಯಾವಾಗಲೂ ಹೇಳೋದೇನು, ನೀವು ಅಧಿಕಾರ ಬಿಟ್ಟು ಹೋಗ್ಬೇಕಾದ್ರೆ ಇಷ್ಟು ಕೋಟಿ ಬಾಕಿ ಇಟ್ಟಿದ್ರಿ, ಅದನ್ನ ತೀರಿಸ್ಬೇಕು, ನಾವು ಅದನ್ನ ತೀರ್ಸಕ್ಕಾಗದಲ್ಲಿ ಹಿಂಗ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದು ಒಪ್ಕೊಂಡಿದೀವಿ. ಕುತ್ಕೊಳ್ಳಿ ಸರ್, 1 ನಿಮಿಷ ಕುತ್ಕೊಳ್ಳಿ ಸರ್. 100ಕ್ಕೆ 100 ಸತ್ಯ. ಮಾನ್ಯ ಅಧ್ಯಕ್ಷರೇ, ಮಾಡಿದ್ರೆ ತಾವು ಒಪ್ಕೊಂಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ತಾವು ಮಾಡ್ರಿ 2000 ಹೇಳಕತ್ತಾರ ನಾವು ಒಪ್ಕೊಂತೀವಿ ಅಂತ ಹೇಳಿ. ಆಯ್ತು 1 ಲಕ್ಷ ಕೋಟಿ. ಮಾನ್ಯ ಅಧ್ಯಕ್ಷರೇ, ನಾವು ಬಾಕಿ ಇಟ್ಟೋಗಿದ್ವಿ. ಇಲ್ಲ ಅಂದ್ರೆ ಸುಮ್ಮನೆ ಟೈಮ್ ಪಾಸ್ ಆಕತಿ. ನಾವು ಆಯ್ತು, ನಮ್ದೇ ಬಾಕಿ ಇಟ್ಟೋಗಿದೀವಿ ಅನ್ನೋದು ನಾನೇನು ಅಲ್ಲಗಳಿತಾ ಇಲ್ಲ. ಯಾಕೆ ನಮ್ದೇನಲ್ಲ, ಅದು ಒಂದು ಸರ್ಕಾರದ ವ್ಯವಸ್ಥೆನಲ್ಲಿ ಕ್ಯಾರಿ ಫಾರ್ವರ್ಡ್ ಆಗ್ತಾನೆ ಇರುತ್ತೆ. ನಾನು ಸುಮ್ಮನೆ ಮಾಹಿತಿಗೋಸ್ಕರ 2018ರಲ್ಲಿ ಕುತ್ಕೊಳ್ಳಿ ಸರ್, 1 ನಿಮಿಷ ಕುತ್ಕೊಳ್ಳಿ ನೀವು. 2018ರಲ್ಲಿ ಮಾನ್ಯ ಅಧ್ಯಕ್ಷರೇ, 2018ರಲ್ಲಿ ಇದೇ ಕಾಂಗ್ರೆಸ್ನ ಸರ್ಕಾರ ಬೇರೆ ಸರ್ಕಾರಕ್ಕೆ ಅಧಿಕಾರ ಹಸ್ತಾಂತರ ಮಾಡಿದಾಗ PWD ನಲ್ಲಿ ಪೆಂಡಿಂಗ್ ಬಿಲ್ 3,500 ಕೋಟಿ ಇತ್ತು. ಆನ್ ಗೋಯಿಂಗ್ ವರ್ಕ್ ಅಲ್ಲಿ 28,000 ಕೋಟಿ ಇತ್ತು. ಇರಿಗೇಷನ್ ನಲ್ಲಿ 19,000 ಕೋಟಿ ಪೆಂಡಿಂಗ್ ಇತ್ತು. ಅದು ಪೆಂಡಿಂಗ್ ಅಲ್ಲೇನು? ಅದು ನಮ್ಮ ಸರ್ಕಾರ ಮಾಡಿ ಮತ್ತೆ ಅಭಿವೃದ್ಧಿ ಮಾಡ್ಲಿಲ್ವಾ? ಎಲ್ಲ ಸರ್ಕಾರದಲ್ಲೂ ಕೂಡ ಇರೋದೆ, ಇದು ಇಲ್ಲ ಅಂತ ಏನಿಲ್ಲ. ಹಂಗಾರೆ ನೀವು ಮುಂದಿನ ಸರ್ಕಾರದಲ್ಲಿ ಹೇಳಿ, ಹಂಗಾರೆ ಮುಂದಿನ ಸರಿ ನಾವು ಹಳೆಯ ಸರ್ಕಾರ ಮಾಡಿದ್ದಕ್ಕೆ ನಾವು ಹೊಣೆ ಅಲ್ಲ ಅಂತ ಹೇಳಿ ನೋಡೋಣ. ಅನುದಾನ ಮಾಡಕ್ ಬರಲ್ಲ. ಇದನ್ನ ಗಮನದಲ್ಲಿ ಅದನ್ನು ಹೇಳ್ಬಿಡ್ಲಿ. ಇದನ್ನ ಗಮನದಲ್ಲಿ ಯೋಚನೆ ಮಾಡಬೇಕು ಅಂತ ನಂಗೆ ಅನ್ಸುತ್ತೆ. ಅದನ್ನು ಹೇಳ್ಬಿಡ್ಲಿ. ಆಮೇಲೆ ಏನ್ ಮಾಡಿದ್ರೆ ಅದನ್ನು ಹೇಳ್ಬಿಡಿ. ಮಾನ್ಯ